ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಂದೇಶ ಮತ್ತು ಸಂತೋಷ ನಾಟಕ ಸಂಘದ ಉದ್ದೇಶ. ಜಾತ್ರೆಗೆ ಬಂದ ಗದಗದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘದ ನಾಟಕ ವಿಶೇಷದೊಂದಿಗೆ ಸುದ್ದಿ ಕಿಡುದುಂಬೆ ನಾದಾನಂದ ಮಹಿಳಾ ತಂಡದಿಂದ ಸಸಿ ತೋಟದಲ್ಲಿ ತಾಳಮದ್ದಲೆ. ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಅನೇಕ ವೃತ್ತಿ ನಾಟಕ ಕಂಪನಿಗಳು ಪ್ರಸ್ತುತ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ನೇಪಥ್ಯ ಸೇರುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ. ಇದರ ನಡುವೆಯೂ ಕೆಲ ನಾಟಕ ಕಂಪನಿಗಳು ಸಂಕಷ್ಟಗಳನ್ನು ಎದುರಿಸುತ್ತಲೇ ತಮ್ಮ ರಂಗ ಕಾಯಕದಲ್ಲಿ ತೊಡಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ತಮ್ಮ ಜೀವನದ ಚಿಂತೆಯ ನಡುವೆಯೂ ರಂಗದಲ್ಲಿ ಪ್ರೇಕ್ಷಕರನ್ನು ನಕ್ಕು ನಗಿಸುತ್ತಾ ರಂಗದಿಂದ ಕೆಳಗಿಳಿಯುತ್ತಲೇ ನಾಳೆಗೇನು ಎನ್ನುವ ಚಿಂತೆಯಲ್ಲಿರುವ ನಾಟಕ ಕಂಪನಿಗಳಿಗೆ ಪ್ರೇಕ್ಷಕರ ಉದಾರ ಮನದ ಸಹಕಾರ ಖಂಡಿತ ಅಗತ್ಯವಿದೆ. ಹೀಗೆ ಕಷ್ಟ ಪರಂಪರೆಯಲ್ಲಿಯೇ ಒಂದರ್ಥದ ನೆಮ್ಮದಿ ಕಾಣುತ್ತಾ ನಾಟಕದ ಮೂಲಕ ಜನರಿಗೆ ಸಂದೇಶ ಮತ್ತು ಸಂತೋಷ ನೀಡುತ್ತಾ ಬಂದಿರುವ ಬೆರಳೆಣಿಕೆಯ ನಾಟಕ ಕಂಪನಿಗಳಲ್ಲಿ ಗದಗದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕೂಡ ಒಂದು. 1965ರಲ್ಲಿ ಸ್ಥಾಪನೆಗೊಂಡ ಈ ನಾಟಕ ಸಂಘ 6 ದಶಕಗಳ ಸಾರ್ಥಕ ರಂಗಭೂಮಿ ಕೃಷಿ ಮೂಲಕ ಜನರನ್ನು ಸಂತೋಷಗೊಳಿಸಿದೆ. ತಂದೆಯಿಂದ ಮುಂದುವರಿಸಿರುವ ನಾಟಕಗಳು ತನ್ನನ್ನು ದೊಡ್ಡ ಶ್ರೀಮಂತನಾಗಿಸದಿದ್ದರೂ ಕಲಾ ಶ್ರೀಮಂತಿಕೆಗೆ ಸಹೃದಯರ ಪ್ರೀತಿ ಗಳಿಸಿರುವುದಾಗಿ ಮಾಲೀಕ ಮಂಟೇಶ್ ದಂಡಿನ ಹೇಳುತ್ತಾರೆ. ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಮಾಜಿಕ ನಾಟಕಗಳ ಮೂಲಕ ಮನೆ ಮಾತಾಗಿರುವ ಈ ನಾಟಕ ಸಂಘ ಎಷ್ಟೇ ಏಳುಬೀಳು ಕಂಡರೂ ರಂಗಭೂಮಿಯಿಂದ ಹಿಂದೆ ಸರಿಯದಿರುವುದಕ್ಕೆ ಪೇಶ್ ಎನ್ನಲೇಬೇಕು. ಪ್ರಸಿದ್ಧಿ ಪಡೆದ ಹಾಗೂ ತಮ್ಮ ಅಭಿನಯದಿಂದಲೇ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಕಲಾವಿದರು ಈ ನಾಟಕ ಸಂಘದಲ್ಲಿದ್ದಾರೆ. ಪ್ರಸ್ತುತ ಸಾಗರ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಇಲ್ಲಿನ ಗಣಪತಿ ಕೆರೆ ಕೆಳಗಿನ ಗದ್ದೆಯ ಮೈದಾನದಲ್ಲಿ ನಾಟಕ ಪ್ರದರ್ಶನ ನಿತ್ಯ ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 9 ಗಂಟೆಗೆ ಹೀಗೆ 2 ಪ್ರದರ್ಶನ ನಡೆಸುತ್ತಿದ್ದಾರೆ. ಗಂಡನಿಗೆ ತಕ್ಕ ಹೆಂಡತಿ ಎಂಬ ಸಾಮಾಜಿಕ ನಾಟಕ ಪ್ರಸ್ತುತ ಆಡುತ್ತಿರುವ ಇವರು ನಾಟಕವನ್ನು ಕುಟುಂಬ ಸಹಿತ ನೋಡುವ ಪ್ರಬುದ್ಧತೆಯ ನಾಟಕ ಎನ್ನುತ್ತಾರೆ ಮತ್ತು ಯಾವುದೇ ಕೀಡು ಅಭಿರುಚಿಯ ಮಾತುಗಳನ್ನು ಬಳಸುವುದಿಲ್ಲ ಎನ್ನುವುದು ಅವರ ಮಾತು. ಸಾಗರದ ಪ್ರಜ್ಞಾವಂತ ಪ್ರೇಕ್ಷಕರು ನಾಟಕವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿದೆ. ಸಾಗರ ಹಾಗೂ ಸುತ್ತಮುತ್ತಿನ ಎಲ್ಲ ಕಲಾಭಿಮಾನಿಗಳಿಗೆ ಹಾಗೂ ಕಲಾ ರಸಿಕರಿಗೆ, ಕಲಾ ಪ್ರೇಮಿಗಳಿಗೆ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಕಂಪನಿಯವರ ಪ್ರಥಮ ಬಾರಿಗೆ, ಅಂದರೆ ಹಿಂದೆ ಹಲವಾರು ಸಂಸ್ಥೆಯಲ್ಲಿ ನಮ್ಮ ತಂದೆಯರಾಯಿತು, ನಮ್ಮ ತಾಯಿಯರಾಯಿತು ಬಂದಿದ್ದಾರೆ. ಬಸಪ್ಪ ದಂಡಿನಂತ ಇಂದು ಸುಧೀರ್ ಕಂಪನಿ ಆಗಿರ್ಬೋದು, ದೇಸಾಯರ್ ಕಂಪನಿ ಆಗಿರ್ಬೋದು, ಹಾಗೂ ಹಿಂದೆ ಹಲವಾರು ಕಂಪನಿ, ಅಂದರೆ ಇದು ಮಿನಿಮಮ್ ಅಂದರೆ ಒಂದು 60 ವರ್ಷದ ಕಂಪನಿ. 1965ರಲ್ಲಿ ಇದು ನಡೆದಂಥ ಸಂಸ್ಥೆ. ಅಂದಿನಿಂದ ಪ್ರಾರಂಭ ಇದೆ. ಆದರೆ ಹಿಂದೆ ಎಲ್ಲ ಊರಿಗೆ ಬಂದೀವಿ. ನಾವು ಕಂಡಂಗೆ ಈ ಸತಿ ನಾವು ಪ್ರಥಮ, ಈಗ ಅಂದರೆ ನಮ್ಮ ತಿಳುವಳಿಕೆ ಇಲ್ದಾಗ ನಮ್ಮ ತಂದೆಯರು ಮಾಡಿದ್ದಾರೆ ಈ ಊರು ಕ್ಯಾಂಪು. ಆದರೆ ನಮಗೆ ತಿಳುವಳಿಕೆ ಬಂದಂಗೆ ಅಂದರೆ ಹೀಗೆ ಮಾಡಿದ್ದು ಪ್ರಥಮ. ಅದಕ್ಕಾಗಿ ಪ್ರಥಮವಾಗಿ ಈ ಸಂಸ್ಥೆ ಬಂದಿದೆ ಸಾಗರ ಮಹಾನಗರಕ್ಕೆ. ದಯವಿಟ್ಟು ತಾವೆಲ್ಲರೂ ಗಂಡನಿಗೆ ತಕ್ಕ ಹೆಂಡತಿ, ಅಂದರೆ ಒಳ್ಳೆ ಅಪ್ಪಟ ಗ್ರಾಮೀಣವಾದಂಥ ಫ್ಯಾಮ್ಲಿ ನೋಡುವಂಥ ಸಬ್ಜೆಕ್ಟ್ ನಾಟಕ ಇದು. ಯಾಕಂದರೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಅತಿ ಜೈಬೇರಿ ಹೊಡೆದಿರುವಂಥ ನಾಟಕ. ಮಹೇಶ್ ಕಲ್ಲೋಳ್ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಆ ಕವಿಗಳು ಬರೆದಂಥ ಈ ನಾಟಕ ಸಂಸಾರ ಸಮೇತ ನೋಡುವಂಥ ನಾಟಕ. ಯಾವ ಅಶ್ಲೀಲತೆ ಮಾತುಗಳು ಇಲ್ಲ. ಯಾಕಂದರೆ ಆ ಥರ ಇದ್ದರೆ ಇಲ್ಲಿ ನಡೀತೈತೆ ಅನ್ನೋದಕ್ಕಾಗಿ ನಾವು ಬಂದಿದ್ದೀವಿ ವಿನಃ ಮತ್ತು ಬೇರೆ ಯಾಕಂದರೆ ಹಿಂದೆ ಸೇರಿಸಿ ಜಾತ್ರೆ ಕಂಟಿನ್ಯೂ ಮಾಡ್ತೀವಿ. ಸಾಗರ ಜಾತ್ರೆಗೆ ಯಾಕೆ ಬರಲ್ಲ ಅಂತ ನಮ್ಮ ಹಲವಾರು ಸ್ನೇಹಿತರು ಇಲ್ಲಿದ್ದಾರೆ. ಅವರೆಲ್ಲ ಇಲ್ಲ ಬಾರಪ್ಪ ಈ ಸತಿ ನಿನಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಇದಕ್ಕಾಗಿ ಬಂದೀವಿ. ದಯವಿಟ್ಟು ಬಂದೀವಿ. ಪ್ರತಿದಿನ 2 ಪ್ರದರ್ಶನ ಐತಿ. ಸಾಯಂಕಾಲ 6:15ಕ್ಕೆ ಪ್ರಾರಂಭ ಮಾಡ್ತೀವಿ ಮೊದಲನೇ ಆಟ. 2ನೇ ಆಟ ರಾತ್ರಿ 9:30 ಗಂಟೆಗೆ, ಒಂದು 15 ನಿಮಿಷ ಹೆಚ್ಚು ಕಮ್ಮಿ ಆಯ್ತು. ಅಂದರೆ ಇದು ರೀಲಲ್ಲ ಕಟ್ ಮಾಡೋಕ್ಕೆ, ರೇಲಿ ಒಂದು ಸ್ವಲ್ಪ ನಾಲ್ಕರೆ ಇನ್ನೊಂದು ಮಾತು ನಗಿಸ್ತಾರೆ. ಅದಕ್ಕೆ ಬಂದಿದ್ದೀವಿ. ತಾವೆಲ್ಲರೂ ಸಹಕಾರ ಮಾಡಿರಿ. ಯಾವ ಅಶ್ಲೀಲತೆ ಇಲ್ಲ ನಾಟಕದಲ್ಲಿ. ಎಲ್ಲರೂ ನೋಡುವಂಥ ನಾಟಕ. ಒಳ್ಳೆಯ ಗ್ರಾಮೀಣವಾದಂಥ ಗಂಡ ಹೆಂಡತಿ ಪ್ರೀತಿ ಏನು, ಸಮಾಜದ ರೀತಿ ಏನು, ನಾವು ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಅನ್ನುವ ಈ ನಾಟಕಕ್ಕಾಗಿ ತಾವೆಲ್ಲರೂ ಸಹಕಾರ ನೀಡಿ. ಯಾಕಂದ್ರೆ ನಿಮ್ಮನ್ನೇ ನಂಬಿಕೊಂಡು ಈ ಸಂಸ್ಥೆ ಬಂದಿದೆ ಪ್ರಥಮ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಸಹಕಾರ ನೀಡಿ ರಂಗಕಲೆ ಉಳಿಸ್ರಿ, ರಂಗಭೂಮಿ ಉಳಿಸ್ರಿ, ರಂಗ ಸಜ್ಜಿಕೆ ಉಳಿಸ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಂಟೇಶ್ ದಂಡೀನಂತ. ಈ ಸಂಘದ ಮಾಲೀಕ. ಗದಗ ಜಿಲ್ಲೆಯ ಗದಗ ತಾಲೂಕು ಕಲ್ಲೂರು ಗ್ರಾಮ, ಅಂದರೆ ಪುಟ್ಟರಾಜ ಗವಾಗಳಿ ಶಿಷ್ಯರು ನಾವು. ಆ ಸಂಸ್ಥೆಯಲ್ಲಿ ಬೆಳೆದಿದ್ವಿ.
ಅಜ್ಜಾರಿದ್ದಾಗ ಮತ್ತೆ ಇದು ನಡಬರ್ಕ್ ಬಂದಿದ್ದಾಗ ಮತ್ತೆ ಅವರೇ ಇಲ್ಲಪ್ಪ ಇದನ್ನೇ ಮಾಡ್ಕೊಂಡು ಹೋಗು ನಿನಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ಈ ಸಂಸ್ಥೆ ಕಟ್ಕೊಂಡು ಬಂದಿದ್ದೀನಿ. ಮಂಟೇಶ್ ಬಿ ದಂಡೀನ್ ಅಂತ. ಈ ಸಂಸ್ಥೆಯಲ್ಲಿ ಹಲವಾರು ಕಲಾವಿದರು ಇದ್ದಾರೆ. ಒಳ್ಳೆಯ ಹಾಸ್ಯ ಚಕ್ರವರ್ತಿ ಬದಾಮಿ ಬೆಡಗಿ ಅಂತ ಹೆಸರು ಆದಂಥ ಸೌಂದರ್ಯ ಬದಾಮಿಯವರು ಮುಖ್ಯ ಹಾಸ್ಯ ಪಾತ್ರ, ಹಾಗೂ ಸಿದ್ದು ಬೆಳಗಿ ಅಂತ ಅವರು ಒಳ್ಳೆಯ ಮಹಾನ್ ಕಲಾವಿದರು. ದಯಾನಂದ ಬೆಳಗಿ ಕುಂಟ ಕೋಣಾದಲ್ಲಿ ಪಾತ್ರ ಮಾಡಿದರೆ ಅವ್ರ ತಮ್ಮನೇ ಹಾಸ್ಯ ಪಾತ್ರ. ಇನ್ನೊಬ್ಬರು ಸಾಗರ್ ಕಮತಿ ಅಂತ, ಹಾಗೂ ಧನುಶ್ರೀ ಪಾಟೀಲ್ ಅವರು ಮುಖ್ಯ ಕಥಾನಾಯಕಿ ಪಾತ್ರ ಮಾಡ್ತಾಯಿದ್ದಾರೆ, ಹಾಗೂ ಧನು ಪಾಟೀಲ್ ಅಂತ, ಹಾಗೂ ವಿಜಯ್ ಶೇಖರ್ ಆನೆಗುಂದಿ, ಹಲವಾರು ಕಲಾವಿದರು, ಇನ್ನು ಶಮನ ಹುಬ್ಬಳ್ಳಿ ಅಂತ ಎಲ್ಲರೂ ಹಲವಾರು ಎಲ್ಲ ಕಲಾವಿದರು ನಿಮ್ಮನ್ನು ಭಾಳ ರಂಜಿಸ್ತಾ ಇದ್ದಾರೆ. ಮನ ಮುಟ್ಟುವಂತೆ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಸಹಕಾರ ನೀಡಿ. ದಿವ್ಸಕ್ಕೆ 2 ಗುಳಿಗೆ ನುಂಗಬೇಕು ಬಾಬಾನ, ಇಲ್ಲಂದ್ರ ಬಾಬಾ ಕಿಡುದುಂಬೆ ನಾದಾನಂದ ಪ್ರತಿಷ್ಠಾನ ಟ್ರಸ್ಟ್ನ ಮಹಿಳಾ ತಾಳಮದ್ದಲೆ ತಂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶಿವಭಕ್ತ ವೀರಮಣಿ ಎಂಬ ತಾಳಮದ್ದಲೆ ಕಾರ್ಯಕ್ರಮವನ್ನು ತಾಲೂಕಿನ ಸಸಿತೋಟದಲ್ಲಿ ಏರ್ಪಡಿಸಿದರು. ಕಲಾ ಪೋಷಕ ಪ್ರಭಾಕರ್ ಭಟ್ ಸಸಿತೋಟ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಯಕ್ಷಗಾನ ಕಲೆ ಪೌರಾಣಿಕ ಕಥೆ ತಿಳಿಸುವ ಜೊತೆಗೆ ಜೀವನ ಸಂದೇಶ ನೀಡುವ ಕಲೆಯಾಗಿ ಬೆಳೆದು ಬಂದಿದೆ ಎಂದರು. ಕಿಡುದುಂಬೆ ಕೆಎನ್ ಮಹಾಬಲೇಶ್ವರ್ ಅಧ್ಯಕ್ಷತೆ ವಹಿಸಿದರು. ನಂತರ ನಡೆದ ತಾಳಮದ್ದಲೆ ಹಿಮ್ಮೇಳದಲ್ಲಿ ಬಾಲಕೃಷ್ಣ ಹಿಲ್ಲೋಡಿ, ಗಣೇಶ್ ಮೊಣಗೋಡು ಮತ್ತು ಅರ್ಥಧಾರಿಗಳಾಗಿ ಸವಿತಾ ಶಾಂತಾರಾಮ್, ಜಯಶ್ರೀ ಪ್ರಕಾಶ್, ಮಮತಾ ಎಂಭಟ್, ಶರ್ವಾಣಿ ರಾಜೇಶ್, ಮಂಗಳಗೌರಿ ಪಾಲ್ಗೊಂಡಿದ್ದರು. ನಮಸ್ಕಾರ.